ಹಲೋ, ಗುಡ್ ಮಾರ್ನಿಂಗ್. ನಾನಿವತ್ತು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಜುಂಜರಾಮನಹಳ್ಳಿ ಗ್ರಾಮದ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ತುಮಕೂರಿನಿಂದ ಹೊರಟು ಯಲ್ಲಾಪುರದಲ್ಲಿ ಡಿವಿಯೇಷನ್ ತಗೊಂಡು ನಾನು ಈಗ ಕುಚ್ಚಂಗಿ ಮಾರ್ಗವಾಗಿ ಹೋಗ್ತಾ ಇದ್ದೀನಿ. ಇಲ್ಲಿ ತುಮಕೂರು ರಾಯದುರ್ಗ ರೈಲ್ವೆ ಮಾರ್ಗ ನಿಮಗೆ ಅಡ್ಡ ಬರುತ್ತೆ. ನಂತರ ಚಿಕ್ಕ ತೊಟ್ಲಕೆರೆಯ ಅಟವಿ ಸಿದ್ಧಲಿಂಗೇಶ್ವರ ಸ್ವಾಮಿ ಮಠಕ್ಕೆ ಹೋಗುವ ದಾರಿಯನ್ನು ದಾಟಿ ಈ ದೇವಸ್ಥಾನವನ್ನು ಸೇರಬೇಕಾಗತ್ತೆ. ತುಂಬ ಅಪರೂಪವಾದ ದೇವಸ್ಥಾನ, ಕಲ್ಲುಗುಂಡಗಳ ನಡುವೆ ಇರುವಂತಹ ದೇವಸ್ಥಾನ. ಇದು ಹೆಸರೇ ಸೂಚಿಸುವಂತೆ ಗವಿ ಗಂಗಾಧರೇಶ್ವರ. ಪ್ರಾಯಶಃ ಇದು ಹಿಂದೊಂದು ದಿನ ಕರಡಿ ಗುಹೆ ಅಥವಾ ಆ ತರಹದ ಯಾವುದೋ ಒಂದು ಜಾಗ ಇದ್ದಿರಬಹುದು. ಆನಂತರ ದೇವಸ್ಥಾನವನ್ನು ಕಟ್ಟಲಾಗಿರಬಹುದು ಅಂತ ನಮಗನ್ಸುತ್ತೆ. ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಎಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು, ಏನು ಐಡಿಯಾ ಇಲ್ಲ. ಇಲ್ಲೊಂದು ಗ್ರೀನ್ ಕಲರ್ ಆರೋ ಮಾರ್ಕ್ ಕಾಣಿಸ್ತಾ ಇದೆ, ಪೇಂಟಲ್ಲಿ ಬರೆದಿರೋ ಅಂಥದ್ದು. ಆ ಆರೋ ಮಾರ್ಕ್ಗಳನ್ನು ಹಿಡಿದು ಹೋದರೆ ಬಹುಶಃ ನಾವು ಆ ದೇವಸ್ಥಾನವನ್ನು ಮುಟ್ಟಬಹುದು ಅನ್ನೋದು ನನ್ನ ಅನಿಸಿಕೆ. ಸ್ವಲ್ಪ ವಿಡಿಯೋನ ಫಾಸ್ಟ್ ಮೋಡಲ್ಲಿ ತೋರಿಸ್ತೀನಿ, ನಿಮಗೆ ಬೇಜಾರಾಗಬಾರ್ದು ಅಂತ. ಅಲ್ಲಲ್ಲಿ ಕಾಣುವಂತಹ ಹಸಿರು ಬಣ್ಣದ ಪೇಂಟ್ನಲ್ಲಿ ಬರೆದಂತಹ ಆರೋ ಮಾರ್ಕ್ಗಳನ್ನು ನೀವು ಇಲ್ಲಿ ಫಾಲೋ ಮಾಡಬೇಕಾಗತ್ತೆ. ಸ್ವಲ್ಪ ಟಫ್ ಅನ್ನಿಸ್ದಿದ್ರು ಸ್ವಲ್ಪ ಭಯ ಹುಟ್ಟಿಸುವಂತಹ ವಾತಾವರಣ, ಸುತ್ತಲೂ ಹಸಿರು ಹುಲ್ಲಿನಿಂದ ತುಂಬಿರುವಂತಹ ಜಾಗ. ನಾವು ಸ್ವಲ್ಪ ಜಾಗರೂಕತೆ ವಹಿಸಬೇಕು. ಆಮೇಲೆ ಇಲ್ಲಿ ಜಾರುವಂತಹ ಚಾನ್ಸಸ್ ಇರುತ್ತೆ, ಸ್ವಲ್ಪ ನಿಧಾನವಾಗಿ ನಡಿಬೇಕು. ಓಕೆ, ಇಲ್ಲೊಂದು ಆರೋ ಮಾರ್ಕ್ ಕಾಣಿಸ್ತಾ ಇದೆ, ಅದನ್ನು ಹಿಡಿದು ಹೊರಟ್ರೆ ಬಹುಶಃ ನಾವು ಅಲ್ಲಿ ತಲುಪ್ತೀವಿ ಅನ್ನೋದು ನನ್ನ ಅನಿಸಿಕೆ. ಓಕೆ, ಚೆನ್ನಾಗಿದೆ. ಪ್ರಕೃತಿಯ ರುದ್ರ ರಮಣೀಯ ದೃಶ್ಯಗಳು ನಿಮಗೆ ಮೇಲೋದಂತೆಲ್ಲ ಕಾಣುತ್ತೆ. ನಾನು ತುಂಬ ಮೇಲೋಗೋದಕ್ಕೆ ಹೋಗಲ್ಲ ಇವತ್ತು, ಯಾಕಂದರೆ ನಾನು ಒಬ್ಬನೇ ಇದ್ದೀನಿ. ಇಲ್ಲಿ ಯಾರೂ ಇಲ್ಲ ನನ್ನ ಜೊತೆ. ನೀವೇನಾದರೂ ಇಲ್ಲಿಗೆ ಬರೋದಾದರೆ ಫ್ಯಾಮಿಲಿ ಸಮೇತ ಅಥವಾ ಫ್ರೆಂಡ್ಸ್ಗಳ ಜೊತೆ ಬರೋದು ಉತ್ತಮ ಅಂತ ನನ್ನ ಭಾವನೆ. ಯಾಕಂದರೆ ಈ ಪ್ರದೇಶದಲ್ಲಿ ಕರಡಿಗಳು ಸರ್ವೇ ಸಾಮಾನ್ಯ. ಆದ್ದರಿಂದ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗತ್ತೆ. ಓಕೆ, ಮುಂದೆ ಹೋಗೋಣ, ನೋಡೋಣ ನಾವು ಸರಿಯಾದ ದಾರಿಯಲ್ಲಿ ಬಂದಿದ್ದೀವಾ ಇಲ್ವಾ ಅನ್ನೋದು ಮುಂದೆ ಹೋದಂತೆಲ್ಲ ಗೊತ್ತಾಗತ್ತೆ. ಬಹುಶಃ ನಾವು ಸರಿಯಾದ ದಾರಿಯಲ್ಲೇ ಬಂದಿದ್ದೀವಿ. ನನಗೆ ಇಲ್ಲೊಂದು ದೇವಸ್ಥಾನ ಕಾಣಿಸ್ತಾ ಇದೆ, ಕಲ್ಲು ಗುಂಡುಗಳ ಕೆಳಗಡೆ ಒಂದು ದೇವಸ್ಥಾನ ಕಾಣಿಸ್ತಿದೆ. ಹೌದು, ನಾವು ಸರಿಯಾದ ದಾರಿಯಲ್ಲೇ ಬಂದಿದ್ದೀವಿ. ಇಲ್ಲಿ ಇದೆ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ. ಅನ್ಫಾರ್ಚುನೇಟ್ಲಿ ಬೀಗ ಹಾಕಿದೆ, ಯಾರೂ ಇಲ್ಲ. ಇಲ್ಲಿ ರೆಗ್ಯುಲರ್ ಆಗಿ ಪೂಜೆ ನಡೆಯೋದಿಲ್ಲ, ಜನರು ರೆಗ್ಯುಲರ್ ಆಗಿ ಬರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಇಲ್ಲಿ ರೆಗ್ಯುಲರ್ ಆಗಿ ಪೂಜೆ ನಡೆಯೋದಿಲ್ಲ ಅಂತ ಹೇಳ್ತಾರೆ. ನನಗೆ ಆಚೆಯಿಂದ ಎಷ್ಟು ಕಾಣುತ್ತೋ ಅಷ್ಟನ್ನು ಶೂಟ್ ಮಾಡುವ ಪ್ರಯತ್ನನ ಮಾಡ್ತಾ ಇದ್ದೀನಿ. ಒಳಗಡೆ ಪೂರ್ತಿಯಾಗಿ ಕತ್ತಲು ತುಂಬಿದೆ. ಆದಷ್ಟು ನಾನು ನಿಮಗೆ ಎನ್ಹಾನ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು. ಎದುರುಗಡೆ ಒಂದು ಶಿವಲಿಂಗ ಇದೆ, ಪಕ್ಕದಲ್ಲಿ ನಂದಿ ಇದೆ, ಆನಂತರ ಕಲ್ಲು ಕಂಬದಲ್ಲಿ ಯಾವುದೋ ಒಂದು ದೇವರ ವಿಗ್ರಹವಿದೆ. ಅದು ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ನೋಡೋಣ, ಇನ್ನೊಂದು ದಿವಸ ಇದನ್ನು ಕಂಪ್ಲೀಟಾಗಿ ತೋರಿಸೋ ಪ್ರಯತ್ನನ ಮಾಡ್ತೀನಿ. ಈಗ ಇಲ್ಲಿನ ಪ್ರಕೃತಿಯ ರುದ್ರ ರಮಣೀಯ ದೃಶ್ಯಗಳನ್ನು ನೋಡೋಣ. ಇದು ನಿಮಗೆ ಮುಂದೆ ಕಾಣಿಸ್ತಿರೋದು ಸಿದ್ದರ ಬೆಟ್ಟ, ಅದರ ಪಕ್ಕದಲ್ಲಿ ಕಾಣ್ತಾ ಇರೋದು ದೇವಗಂದಿ ಬೆಟ್ಟ. ಅದೆರಡರ ಮಧ್ಯದಲ್ಲಿ ಗುಟ್ಟೆ, ಆಂಜನೇಯ ಸ್ವಾಮಿಯ ಗುಟ್ಟೆ ಕೂಡ ಕಾಣಿಸ್ತಾ ಇದೆ. ಎಲ್ಲಿ ನೋಡಿದರೂ ಹಸಿರಿನಿಂದ ತುಂಬಿರುವಂತಹ ಈ ಜಾಗ ತುಂಬಾ ಚೆನ್ನಾಗಿದೆ. ನಿಮಗೇನಾದರೂ ಟ್ರಕ್ಕಿಂಗ್ ಹೋಗುವ ಹವ್ಯಾಸಗಳಿದ್ದರೆ ನೀವು ಇಲ್ಲಿಗೆ ಖಂಡಿತವಾಗಿ ಬರಬಹುದು. ಆದರೆ ನೀವು ನಿಮ್ಮ ಗೆಳೆಯರ ಜೊತೆಯಲ್ಲಿ ಬರೋದು ತುಂಬ ಉತ್ತಮ ಅನ್ನೋದು ನನ್ನ ಭಾವನೆ. ನಾನಿಂದು ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆಯ
ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿದ್ದೀನಿ. ಇಲ್ಲಿಗೆ ಬಂದಾಗ ಅನ್ಫಾರ್ಚುನೇಟ್ಲಿ ಯಾರೂ ಇರಲಿಲ್ಲ. ಪ್ರಕೃತಿಯ ನಯನ ಮನೋಹರ ದೃಶ್ಯಗಳನ್ನು ಸೆರೆ ಹಿಡಿತಾ ಇದ್ದೀನಿ ಇಲ್ಲಿ. ನೀವು ಕೂಡ ಆರಾಮಾಗಿ ನಿಮ್ಮ ಫ್ಯಾಮಿಲಿಯೊಂದಿಗೆ ಬಂದು ಹೋಗ್ಬೋದು. ಆದರೆ ಸ್ವಲ್ಪ ಕಡಿದಾದ ರಸ್ತೆಗಳನ್ನು ಹತ್ತಬೇಕಾಗತ್ತೆ. ನನಗೂ ಕೂಡ ಇಲ್ಲಿ ಬಂದಾಗ ಯಾವ ಜಾಗಕ್ಕೆ ಹೋಗಬೇಕು ಏನು ಅಂತ ಗೊತ್ತಾಗಲಿಲ್ಲ. ಆದರೂ ಅಲ್ಲಲ್ಲಿ ಗ್ರೀನ್ ಕಲರಲ್ಲಿ ಗ್ರೀನ್ ಪೇಂಟಲ್ಲಿ ಮಾರ್ಕ್ ಮಾಡಿರುವಂಥ ಮಾರ್ಕ್ಗಳನ್ನು, ಆರೋ ಮಾರ್ಕ್ಗಳನ್ನು ನೀವು ನೋಡ್ತೀರಾ. ಆ ಆರೋ ಮಾರ್ಕ್ಗಳನ್ನು ಹಿಡಿದು ಹೊರಟ್ರೆ ನಿಮಗೆ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ ಸಿಕ್ಕತ್ತೆ. ಆದರೆ ಇಲ್ಲಿ ಪೂಜೆ ಮಾಡುವವರು, ರೆಗ್ಯುಲರ್ ಆಗಿ ಪೂಜೆ ಮಾಡುವವರು ಯಾರೂ ಇರೋದಿಲ್ಲ. ಆದ್ದರಿಂದ ಬಹುತೇಕ ಸಮಯದಲ್ಲಿ ಈ ದೇವಸ್ಥಾನ ಕ್ಲೋಸ್ ಆಗೇ ಇರುತ್ತೆ. ಆದರೆ ಶಿವರಾತ್ರಿಯ ದಿನದಂದು ಇಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತೆ. ಅಂದು ಪ್ರಶಸ್ತವಾದ ದಿನ ಅಂತ ಹೇಳ್ಬೋದು ನೀವು ಈ ದೇವಸ್ಥಾನವನ್ನು ವಿಸಿಟ್ ಮಾಡೋದಕ್ಕೆ.